ಎಣಿಸಿಕೊಂಡನೋ ಅವರನ್ನು ತನ್ನ ಮಗನ ಸ್ವರೂಪವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. 30ನೇ ಮಾತಿಗೆ ಓದಿ. ಮತ್ತು ಯಾರನ್ನ ಮೊದಲೇ ನೇಮಿಸಿದನೋ ಅವರನ್ನೇ ಕರೆದಿದ್ದೆನು. ಯಾರನ್ನು ಕರೆದನೋ ಅವರನ್ನೇ ನೀತಿವಂತರೆಂದು ನಿರ್ಣಯಿಸಿದನು. ಯಾರನ್ನು ನೀತಿವಂತನಾಗಿ ನಿರ್ಣಯಿಸಿದನೋ ಅವರನ್ನೇ ಮಹಿಮೆ ಪದವಿಗೆ ಸೇರಿಸುವನು. ನಂಬುವವರು ಮಾತ್ರ ಕೈ ತಟ್ಟಿ ದೇವರಿಗೆ ದೊಡ್ಡ ಆಫರಿಂಗ್ ಅನ್ನ ಕೊಟ್ಟು ದೇವರನ್ನ ಮಹಿಮೆ ಪಡಿಸ. ನೋಡಿ, ಅದು ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್. ಕೆಲವ್ರು ನೋಡ್ತೀವಿ, ಹೊಸಬರಾಗಿ ಬಂದಾಗ ಪಾಸ್ಟರ್ ಕಾಲಿಗೆ ಬೇಕಾದ್ರೆ ಬಿದ್ದು ಬಿಡ್ತಾರೆ, ಪಾಸ್ಟರ್ ಕಾಲ್ ತೊಡೆದು ನೀರ್ ಬೇಕಾಗಿ ಕುಡಿದು ಬಿಡ್ತಾರೆ. కొత్త వాళ్ళగా వచ్చేటప్పుడు పాస్టర్ కాళ్ళు కావాల్సిందే కడిగిస్తారు, కాళ్ళు కడిగిన నీళ్ళు కూడా తాగిస్తారు. ಸ್ವಲ್ಪ ದಿನ ಆದ್ಮೇಲೆ, కొన్న దినాలు అయిందాక ಪಾಸ್ಟರ್ ನಮ್ಮ ಕಾಲ್ ಕೆಳಗಡೆ, ನಾವೇ ಮೇಲೆ, పాస్టర్ మా కాళ్ళ కింద మేమే పైన. ಬೈಬಲ್ ಹೇಳ್ತದೆ.